ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ನೀರೆಬಿದಿರೆ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದರೆ, ಸುಳ್ಯದಲ್ಲಿ ಪ್ರಥಮ ಬಾರಿಗೆ ಹಲಸು ಮೇಳ ಆಗ್ತಾ ಉಂಟು. ಹಾಗೆ ಅದನ್ನೊಮ್ಮೆ ನೋಡಿ ಹೋಗೋಣ ಅಂತ ಬಂದಿದ್ದೇನೆ. ಹಲಸು ಮಾವು ಮೇಳ ಫಸ್ಟ್ ಟೈಮು ನಮ್ಮ ಸುಳ್ಯದಲ್ಲಿ ಆಗ್ತಾ ಇರೋದು. ಹಾಗೆ ಇಲ್ಲಿ ಎಂಟ್ರೆನ್ಸಲ್ಲಿ ಮಾವಿನಕಾಯಿಯನ್ನು ಮಾರ್ತಾ ಇದ್ದಾರೆ. ಮಾವಿನ ಹಣ್ಣು ಒಂದು ಸೈಡು, ಇನ್ನೊಂದು ಸೈಡು ಪಾಟ್ಗಳೆಲ್ಲ ಉಂಟು. ಯಾರಾದರೂ ಗಿಡ ನೆಡುವವರಿಗೆಲ್ಲ ಪಾಟ್ ಬೇಕಾದಷ್ಟು ಉಂಟು. ಹಾಗೆ ಎರಡು ಸೈಡಲ್ಲಿಯೂ ಅಂಗಡಿಗಳು ಉಂಟು. ಇಲ್ಲೀಗ ಬಿಳಿ ತಲೆಗೂದಲನ್ನೆಲ್ಲ ಕಪ್ಪು ಮಾಡುವ ಎಣ್ಣೆಗಳುಂಟು. ನನಗೂ ಹಾಕಿ ಅಂತ ಹೇಳಿದರು. ನನ್ನ ತಲೆಯನ್ನು ನೋಡಿ ತಗೊಳ್ಳಿ ಅಂತ ಒತ್ತಾಯ ಮಾಡಿದ್ರು. ಆಯಿತಾ, ನಾನು ಬರುವಾಗ ಬರ್ತೇನೆ ಅಂತ ನಾ ಬಂದೆ. ಮತ್ತು ಈ ಕಡೆ ಹಲಸು ಮೇಳ ಅಂತ ಹೇಳಿದರೆ ಹಲಸಿನ ಹಣ್ಣು ಬೇಕೇ ಬೇಕಲ್ಲ. ಚಂದ್ರ ಹಲಸು ಮತ್ತು ಇನ್ನು ಬೇರೆ ಯಾವುದೋ ಹೇಳಿದರು ಹೆಸರು. ಹಾಗೆ ಒಂದು ರುಚಿ ನೋಡಲಿಕ್ಕೆ ಕೊಟ್ಟರು, ಒಳ್ಳೆದಿತ್ತು ಹಲಸಿನ ಹಣ್ಣು. ಹಾಗೆ ಈ ಕಡೆ ಅವಿಲ್ ಮಿಲ್ಕ್ ಅಂತ ಜ್ಯೂಸ್ ಉಂಟು. ಎಲ್ಲ ಹಣ್ಣಾದ ಹಣ್ಣುಗಳನ್ನು ಕೊಚ್ಚಿ ಒಟ್ಟು ಹಾಕಿ ಜ್ಯೂಸ್ ಮಾಡಿ ಕೊಡ್ತಾರೆ. ಈ ಕಡೆ ಮರಿಕೆ ಐಸ್ ಕ್ರೀಮ್ ಉಂಟು. ಹಾಗೆ ಮುಂದುಗಡೆ ಬಂದರೆ ನಮ್ಮ ಸುಳ್ಯದವರದ್ದೇ ಆದ ಒಂದು ಶಾಪ್ ಉಂಟು. ಅದು ಕೂಡ ಅವಿಲ್ ಮಿಲ್ಕ್ ಮತ್ತು ಅವರದ್ದು ಹಣ್ಣಿನ ಅಂಗಡಿ. ಇನ್ನು ಮುಂದೆ ಬಂದರೆ ಕ್ಯಾಂಪ್ಕೋದವರದ್ದು ಚಾಕ್ಲೇಟ್ ಉಂಟು. ಇನ್ನು ಈ ಕಡೆ ಬಂದರೆ ಐಸ್ ಕ್ರೀಮ್ ಉಂಟು. ಹಲಸು ಮಾವು ಮೇಳ ಹೇಳೋದಕ್ಕಿಂತ ಒಂದು ಜಾತ್ರೆ ಅಂತ ಹೇಳ್ಬೋದಿತ್ತು. ಈ ಕಡೆ ಮ್ಯಾಟ್, ಯಾವುದು ವೀಡ್ ಮ್ಯಾಟ್ ಮತ್ತು ಅಂಥದ್ದೆಲ್ಲ ಇತ್ತು. ಹೂವಿನ ಗಿಡಕ್ಕೆ ಅಥವಾ ಅಂಗಳಕ್ಕೆಲ್ಲ ಹಾಕುವ ವೀಡ್ ಮ್ಯಾಟ್ ಇತ್ತು. ಹಾಗೆ ಒಬ್ಬರು ಅಜ್ಜಿ ಉಪ್ಪಿನಕಾಯಿ ಮಾರ್ತಾ ಇದರಲ್ಲಿ. ಆಮೇಲೆ ಇದೆಲ್ಲ ಈಗ ಹೊರಗಿನ ಸೈಡಿನಲ್ಲಿ ಆಗ್ತಾ ಇರುವುದು. ಈ ಕಡೆ ಮಾವಿನ ಹಣ್ಣು ಮತ್ತು ಯಾವುದು ಅನನಾಸು ಮತ್ತು ಉಪ್ಪಲ್ಲಿ ಹಾಕಿದ ಮಾವಿನಕಾಯಿ ಅದನ್ನೆಲ್ಲ ಮಾರ್ತಾಯಿದ್ರು. ಮಾವಿನಕಾಯಿ ಇತ್ತು, ಪರವಾಗಿಲ್ಲ. ಆದರೆ ಹಲಸು ಮಾವು ಮೇಳ ಅಂತ ಹೇಳಿದ ಲೆಕ್ಕದಲ್ಲಿ ಕಡಿಮೆ ಇತ್ತು. ಈ ಕಡೆ ಕೃಷಿ ಉಪಕರಣಗಳಿತ್ತು, ಕೃಷಿಕರಿಗೆ ಬೇಕಾದ ಯಾವುದು ಲ್ಯಾಡರ್ ಆ ಟೈಪಿಂದೆಲ್ಲ ಇತ್ತು, SRK ಅವರದ್ದು. ಹಾಗೆ ಮುಂದುಗಡೆ ಬಂದರೆ ಹೆಣ್ಣು ಮಕ್ಕಳಿಗೆ ಇಷ್ಟವಾಗುವಂತಹ ಒಂದು ಶಾಪ್ ಅಂತ ಹೇಳ್ಬೋದು. ಯಾವುದೋ ಪಾಟ್, ಹಾಗೆ ನರ್ಸರಿ ಇತ್ತು. ಗುಲಾಬಿಗಳು, ದಾಸವಾಳಗಳು, ಗುಲಾಬಿ ಎಲ್ಲ ರೇಟು 100 ರೂಪಾಯಿ 150 ರೂಪಾಯಿ ಎಲ್ಲ ಇತ್ತು. ಗಿಡ ಒಳ್ಳೆಯದಿತ್ತು, ತಗೊಳ್ಳೋವರಿಗೆ ತಗೊಳ್ಬೋದು. ನಾನು ಯಾವುದು ತಗೊಳ್ಳಿಲ್ಲ, ನೋಡಿ ಎಲ್ಲ ಬಂದೆ. ಚಂದದ ಗುಲಾಬಿ ಗಿಡ ಇತ್ತು. ಕಷಿ ಗುಲಾಬಿ ಎಲ್ಲ ಮಾತ್ರ. ನಾನು ತುಂಬ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಟು ಹೋಗಿದ್ದೆ, ಈ ರೀತಿ ಇರ್ಬೋದು ಹಲಸು ಮೇಳ. ಆದರೆ ಸುಳ್ಯದಲ್ಲಿ ಇದು ಪ್ರಥಮ ಬಾರಿಗೆ ಆಗುವ ಕಾರಣ ಅವರಿಗೂ ಮಾಡುವವರಿಗೂ ಆಯೋಜನೆ ಮಾಡುವವರಿಗೂ ಒಂದು ಐಡಿಯಾ ಸ್ವಲ್ಪ ಕಡಿಮೆ ಇತ್ತು ಅಂತ ಅನಿಸ್ತದೆ. ಹಲಸು ಮಾವು ಮೇಳ ಅಂತ ಹೇಳಿದರೆ ಥರದ ಹಲಸಿನ ಹಣ್ಣುಗಳು ಅದೆಲ್ಲ ಬೇಕಿತ್ತು. ಇಲ್ಲಿ ಆ ಟೈಪ್ ಅಷ್ಟಿರಲಿಲ್ಲ. ಇಲ್ಲಿ ಒಂದು ನರ್ಸರಿ ಇತ್ತು, ಯಾವುದರದ್ದು ಹಣ್ಣುಗಳ ನರ್ಸರಿ ಇತ್ತು. ರಂಬುಟಾನು ಮತ್ತು ಹಲಸಿನ ಹಣ್ಣಿಂದು ಮತ್ತು ಮಾವು ಅದರದ್ದೆಲ್ಲ ಇತ್ತು. ಹಾಗೆ ಅವರು ಹಲಸಿನ ಗಿಡ ತಗೊಂಡೋದ್ರೆ ಅವರೇ ಕಸಿ ಕಟ್ಟಿ ಕೊಡ್ತಾರೆ. ಇಲ್ಲಿ ರಂಬುಟಾನ್ ಇತ್ತು, KGಗೆ 250 ರೂಪಾಯಿ ಅಂತೆ. ಹಣ್ಣು ಒಳ್ಳೆಯದಿತ್ತು, ದೊಡ್ಡ ಸೈಜಿನ ಹಣ್ಣಿತ್ತು. ಅಂತೂ ಒಮ್ಮೆ ನಾವು ಸುಳ್ಯದಲ್ಲಿ ಆಗುವ ಕಾರಣ ಒಮ್ಮೆ ನೋಡಿ ಬರುವಂತಹ ಒಂದು ಮೇಳ ಅಂತ ಹೇಳ್ಬೋದು. ಈ ಕಡೆಯೂ ಇತ್ತು ಯಾವುದರದ್ದು ಹಣ್ಣುಗಳ ಗಿಡ. ಬಂದವರೆಲ್ಲರೂ ಒಂದೊಂದು ಹಣ್ಣಿನ ಗಿಡ, ಒಂದೊಂದು ಗುಲಾಬಿ ಗಿಡ ಎಲ್ಲ ತಗೊಂಡು ಹೋಗ್ತಾ ಇದ್ದರು. ಹಾಗೆ ಇಲ್ಲಿ ಕಾರಿನವರದ್ದಿತ್ತು. ಹಾಗೆ ಇಲ್ಲಿ ಒಳಗಡೆ ಹಾಲಿಗೆ ಬಂದರೆ ಇಲ್ಲಿ ಒಂದು ಹಾಟ್ ಬ್ಯಾಗ್ ಅಂತೆ. ಇದನ್ನು ನಮ್ಮ ನೋವಿರುವ ಕಡೆಗೆಲ್ಲ ಇಟ್ಟರೆ ಕಡಿಮೆ ಆಗ್ತದೆ ಅಂತ. ಹಾಗೆ ಈ ಕಡೆ ಹುರಿದ ಎಣ್ಣೆ ತಿಂಡಿಗಳಿತ್ತು, ಥರದ ಎಣ್ಣೆ ತಿಂಡಿಗಳು ಅಲ್ಲೇ ಮಾಡಿಕೊಡುವುದು. ಹಾಗೆ ಹೂವಿನ ಬೀಜಗಳಿತ್ತು, ತರಕಾರಿ ಬೀಜಗಳಿತ್ತು, ಹೂವಿನ ಗಡ್ಡೆಗಳು, ಯಾವುದರದ್ದು ಡೇಲಿಯಾ, ಆಮೇಲೆ ಜರ್ಬೇರ ಅದರದ್ದೆಲ್ಲ.
ಈ ಕಡೆ ಪ್ಲಾಸ್ಟಿಕ್ ಗ್ರೋ ಬ್ಯಾಗುಗಳನ್ನು ಪಾಟ್ಗಳನ್ನೆಲ್ಲ ಮಾರ್ತಾಯಿದ್ರು. ಈ ಕಡೆ ವಿಶೇಷ ಅಂತ ಹೇಳಿದರೆ ಹಲಸಿನ ಹಣ್ಣಿನ ಜಿಲೇಬಿ ಮಾಡ್ತಾಯಿದ್ರು. ನಾನು ರೇಟ್ ಕೇಳಲಿಕ್ಕೆ ಹೋಗಲಿಲ್ಲ. ಬಿಸಿ ಬಿಸಿ ಜಿಲೇಬಿ ಅಲ್ಲೇ ತಿನ್ನಲಿಕ್ಕೆ ಪಾರ್ಸಲ್ ಬೇಕಾದ್ರೆ ಪಾರ್ಸಲ್ ಕೊಡ್ತಾಯಿದ್ರು. ಹಾಗೆ ಈ ಕಡೆ ಪುನಃ ಹಲಸಿನಕಾಯಿ ಹಪ್ಪಳ ಅಂಥದ್ದೆಲ್ಲ ಇತ್ತು. ಇಲ್ಲಿ ಚರ್ಮುರಿ ಇತ್ತು, ಆ ಕಡೆ ಸ್ವೀಟ್ ಕಾರ್ನ್ ಅಂತೂ ಫುಲ್ ರಶ್ ಇತ್ತು. ಇವತ್ತು ಸ್ಯಾಟರ್ಡೆ ಬೇರೆ, ಹಾಗೆ ಎಲ್ಲರೂ ಹೋಗ್ತಾಯಿದ್ರು. ಈ ಕಡೆ ವಿಶೇಷ ಅಂತ ಹೇಳಿದ್ರೆ ಹಲಸಿನ ಹಣ್ಣಿನ ಹೋಳಿಗೆ. ಇದಕ್ಕಂತೂ ಸಿಕ್ಕಾಬಟ್ಟೆ ಜನರಿದ್ರು ಅಲ್ಲಿ ತಿನ್ನಲಿಕ್ಕೆ. ಅದು ಕೂಡ ಬಿಸಿ ಬಿಸಿ ಹೋಳಿಗೆ, ಹಲಸಿನ ಹಣ್ಣಿನ ಹೋಳಿಗೆ. ಹೋದವರು ತಿಂದು ನೋಡಿ ಬನ್ನಿ ಹೇಗುಂಟು ಅಂತ ಹೇಳಿ ಆಯಿತಾ. ಹಲಸಿನ ಹಣ್ಣಿನ ಮಿಲ್ಕ್ ಶೇಕ್ ಅಂತೆ, ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಇತ್ತು. ಹಾಗೆ ಈ ಕಡೆ ಚಪ್ಪಲಿನ ಶಾಪ್ ಕೂಡ ಇತ್ತು. ಹೆಣ್ಣು ಮಕ್ಕಳಿಗೆ ಬೇಕಾಗುವ ಐಟಮ್ಗಳೆಲ್ಲ ಜಾಸ್ತಿ ಇತ್ತು. ಈ ಕಡೆ ಫ್ಯಾನ್ಸಿ ಐಟಮು, ಕ್ಲಿಪ್ಪು, ಆಮೇಲೆ ಕಿವಿಯದ್ದು, ಕೈಯದ್ದು ಅಂತ. ಈ ಕಡೆ ಏನೋ ಮಂಚೂರಿ ಮಾಡ್ತಾಯಿದ್ರು, ಗೋಬಿ ಮಂಚೂರಿ, ಹಲಸಿನಕಾಯಿ ಮಂಚೂರಿ ಅಲ್ಲ. ಈ ಕಡೆ ಇನ್ನೊಂದು ಪ್ರಾಡಕ್ಟ್ ಯಾವುದು, ಎಣ್ಣೆ ತಿಂಡಿಗಳು, ಮಿಕ್ಸ್ಚರ್ ಟೈಪ್ ಬರ್ತಲ್ಲ, ಥರ ಥರದ ಮಿಕ್ಸ್ಚರ್ಗಳಿತ್ತು. ಹಾಗೆ ಇನ್ನು ಹೊರಗಡೆ ಸ್ಟೇಜಿನಲ್ಲಿ ವಿಚಾರ ವಿನಿಮಯ ಆಗ್ತಾಯಿತ್ತು. ಇಲ್ಲಿ ಭೀಮಾ ಜ್ಯುವೆಲ್ಸ್ನವರು ಅವರದ್ದು ಅಡ್ವರ್ಟೈಸ್ಮೆಂಟ್ ಇತ್ತು, ಚಿನ್ನದ ಸ್ಕೀಮ್ ಮಾಡೋದಿದ್ರೆ ಅಂತ ಹೇಳಿ. ಈ ಕಡೆ ಇನ್ನೊಂದು ಬಿಸ್ಕೆಟ್ ಟೈಪಿನದ್ದು ಮಾರುವವರಿದ್ದರು. ಒಳಗಡೆ ಹಾಲಿನಲ್ಲಿ ಈ ರೀತಿ ಇತ್ತು. ಇದು ಹಪ್ಪಳದ ಶಾಪ್ ಅಂತ ಹೇಳ್ಬೋದು. ಹಪ್ಪಳ ಮತ್ತು ಹಲಸಿನಕಾಯಿ ಚಿಪ್ಸಿಂದಿತ್ತು. ಈ ಕಡೆ ಬಟ್ಟೆ ಅಂಗಡಿ ಇತ್ತು, ಇನ್ನೊಂದು ಕಡೆ ಸೀರೆ ಅಂಗಡಿ ಇತ್ತು. ಅಂತೂ ಹೆಣ್ಣು ಮಕ್ಕಳು ಹೋದರೆ ಎಲ್ಲವೂ ಪರ್ಚೇಸ್ ಮಾಡಿ ಬರುವ ಸಾಧ್ಯತೆ ಜಾಸ್ತಿ ಅಂತ ಹೇಳ್ಬೋದು. ಈ ಕಡೆ ಹಲಸಿನ ಹಣ್ಣಿನ ಹಲ್ವಾ ಮತ್ತು ಮಾಂಬಳ ಅಂಥದ್ದೆಲ್ಲ ಇತ್ತು. ಈ ಕಡೆ ಇನ್ನೊಂದು ಫ್ಯಾನ್ಸಿ ಅಂಗಡಿ ಇತ್ತು. ಯಾರಾದರೂ ಹೋಗೋದಿದ್ದರೆ ಒಮ್ಮೆ ನೋಡಿ ಬನ್ನಿ, ಏನಾದರೂ ತಗೊಂಡು ಬನ್ನಿ. ಏನಿಲ್ಲ ಅಂತ ಹೇಳಿದರೆ ತಿನ್ನಲಿಕ್ಕಿತ್ತು, ಹಲಸಿನ ಹಣ್ಣು ಅದು ಇದು. ಇದೀಗ ಹೊರಗಡೆ. ಈ ಕಡೆ ಪುನಃ ಬಟ್ಟೆಯ ಅಂಗಡಿ ಇತ್ತು, ಮಕ್ಕಳದ್ದು ಪುಟಾಣಿ ಪುಟಾಣಿ ಡ್ರೆಸ್ಸುಗಳು, ಚಂದ ಚಂದದ ಡ್ರೆಸ್ಸುಗಳಿತ್ತು, ಹುಡುಗಿಯರಿಗೆ ಆಗುವಂಥದ್ದು. ಜಾಸ್ತಿ ಎಲ್ಲ ಹುಡುಗಿಯರ ಹೆಣ್ಣು ಮಕ್ಕಳ ಬಟ್ಟೆ ಇದ್ದದ್ದು. ಈ ಕಡೆ ಕುರ್ತೀಸ್, ಚೂಡಿದಾರ ಅಂಥದ್ದಲ್ಲ. ಈ ಕಡೆಯೂ ಹಾಗೆ ನೋವಿನ ಎಣ್ಣೆ ಅಂಥದ್ದೆಲ್ಲ ಇತ್ತು. ಈ ಕಡೆ ಸಾರಿ ಶಾಪು. ಮುಂದೆ ಮಕ್ಕಳಿಗೆ ಬೇಜಾರಾಗುವುದು ಬೇಡ ಅಂತ ಹೇಳಿ ಮಕ್ಕಳ ಆಟ ಸಾಮಾನಿನ ಅಂಗಡಿ ಕೂಡ ಇತ್ತು ಒಂದು. ಈ ಕಡೆ ತರಕಾರಿ ಬೀಜಗಳದ್ದಿತ್ತು. ಈ ಕಡೆ ನೀರುಳ್ಳಿ ಎಲ್ಲ ಕಟ್ ಮಾಡುವ ಚಾಪರ್ನವರದ್ದು ಅಡ್ವರ್ಟೈಸ್ಮೆಂಟ್ ಇತ್ತು. ಈ ಕಡೆ ಗಂಡಸರದ್ದು ಬಟ್ಟೆ. ಈ ಕಡೆ ಅಡಿಕೆ ಪತ್ರಿಕೆಯವರದ್ದು ಒಂದು ಅಂಗಡಿ ಇತ್ತು. ಹಾಗೆ ಮಳೆಗಾಲದಲ್ಲಿ ಎಲ್ಲ ತುಂಬ ಉಪಯೋಗವಾಗುವಂತಹ ಒಂದು ಸ್ಕ್ವಾಷ್ ಅಂತ ಹೇಳ್ಬೋದು. ಇದು ಕಾನಾವಿನವರದ್ದು, ತುಂಬ ಒಳ್ಳೆಯದಿತ್ತು. ಶೀತ ಅಂಥದ್ದೆಲ್ಲ ಆದರೆ ಕುಡಿಲಿಕ್ಕೆ ಭಾರಿ ಒಳ್ಳೆಯದು ಅಂತ ಅನ್ನಿಸ್ತದೆ. ನಾನು ಸ್ಯಾಂಪಲ್ ನೋಡಿದೆ, ತುಂಬ ಇಷ್ಟ ಆಯಿತು ನನಗೆ.
ಹಾಗೆ ಈ ಹಲಸು ಮಾವು ಮೇಳ ಹೇಗಿತ್ತು ಅಂತ ಒಮ್ಮೆ ನೋಡಿ ಬನ್ನಿ.